ನಮ್ ಜೀವನದಲ್ಲಿ ಕೆಲವೊಂದು ಘಟನೆಗಳು, ಕೆಲವೊಂದು ಮಾತುಗಳು, ಕೆಲವೊಂದು ಜನರು ನಮಗೆ ಕೊಟ್ಟಿರುವಂತ ಗಾಯಗಳು ನಮ್ ಮನ್ಸಲ್ಲಿ ಹಾಗೆ ಕೂತು ಬಿಟ್ಟಿರುತ್ತೆ. ಏನೇ ಮಾಡಿದ್ರು ಅದು ಪದೇ ಪದೇ ನೆನಪಾಗ್ತಾನೆ ಇರುತ್ತೆ. ಅವತ್ತು ಹೀಗಾಗ್ಬಾರ್ದಿತ್ತು, ಅವ್ರು ನನಗ್ ಹೀಗ್ ಹೇಳ್ಬಾರ್ದಿತ್ತು, ನನ್ ಜೀವನದಲ್ಲಿ ಈ ಘಟನೆ ನಡಿಬಾರ್ದಿತ್ತು ಅಂತ ಈಗ ಆಲ್ರೆಡಿ ಆಗ್ ಹೋಗಿರೋದ್ರ ಬಗ್ಗೆ ಪದೇ ಪದೇ ನೆನಪು ಮಾಡ್ಕೊಂಡು ಇವತ್ತಿನ ಈಗಿನ ನೆಮ್ಮದಿನ ನಾವ್ ಹಾಳ್ ಮಾಡ್ಕೊತಿರ್ತೀವಿ. ಇದ್ರ ಬಗ್ಗೆ ಒಂದ್ ಕಥೆ ಕೇಳಿ. ಒಬ್ಬ ವ್ಯಕ್ತಿ ಇದ್ದ. ಅವನ್ ಜೀವನದಲ್ಲಿ ನಡೆದಂತಹ ಹಳೆ ಘಟನೆಯಿಂದ ಅವನ್ ತುಂಬಾನೇ ಬೇಸರವಾಗಿದ್ದ. ಪದೇ ಪದೇ ಅದನ್ನ ನೆನಪು ಮಾಡ್ಕೊಂತಿದ್ದ. ಕೋಪ ಬರ್ತಾ ಇತ್ತು, ಕಿರಿಕಿರಿ ಆಗ್ತಾ ಇತ್ತು. ಸೊ ಇದ್ರಿಂದ ಸಾಕಾಗ್ ಹೋಗಿದ್ದ. ಏನಾದ್ರೂ ಮಾಡಿ ಇದಕ್ಕೆ ಒಂದ್ ಸೊಲ್ಯೂಷನ್ ಕಂಡ್ಕೋಬೇಕು ಅಂತ ಅವ್ನ್ ಏನ್ ಮಾಡ್ತಾನೆ, ಒಬ್ಬ ಜ್ಞಾನಿಗಳ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಅವ್ರ ಹತ್ರ, ಗುರುಗಳೇ, ನನಗೆ ನನ್ ಜೀವನದಲ್ಲಿ ಈ ತರ ಒಂದು ಘಟನೆ ನಡೆದಿತ್ತು. ಸೊ ಅದ್ರಿಂದ ನನ್ಗೆ ತುಂಬಾನೇ ನೋವಾಗೋಗಿದೆ. ನಾನ್ ಎಷ್ಟೇ ಅದ್ರಿಂದ ಹೊರಗ್ ಬರ್ಬೇಕು ಅಂತ ಅನ್ಕೋತಾ ಇದ್ರು ಕೂಡ ಆಗ್ತಾ ಇಲ್ಲ. ಪದೇ ಪದೇ ಅದು ನನ್ನ ಕಾಡ್ತಾ ಇದೆ ಅಂತ ಹೇಳ್ತಾನೆ. ಆಗ ಗುರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಪಕ್ಕದಲ್ಲಿ ಬಿಸಿ ಕೆಂಡ ಇರುತ್ತೆ. ಅದನ್ನ ಚಿಮಟದಿಂದ ಎತ್ತಿ ಅವನ್ ಕೈ ಮೇಲೆ ಇಡಕ್ ಹೋಗ್ತಾರೆ. ಆಗ ಆ ವ್ಯಕ್ತಿ, ಅಯ್ಯೋ ಗುರುಗಳೇ, ಏನಾಗಿದೆ ನಿಮ್ಗೆ? ಬಿಸಿ ಕೆಂಡ ಕೈ ಮೇಲೆ ಇಟ್ರೆ ಕೈ ಸುಟ್ಟೋಗೋದಿಲ್ವಾ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಹೌದು, ನೀನ್ ಹೇಳಿದ್ದು ಸರಿನೇ. ಅದು ಬಿಸಿ ಕೆಂಡ ಅಂತ ಗೊತ್ತಿದ್ರು ಯಾರಾದ್ರೂ ಕೈಯಲ್ಲಿ ಹಿಡ್ಕೋತಾರ? ಒಂದ್ ವೇಳೆ ಅದನ್ನೇನಾದ್ರು ಹಿಡ್ಕೊಳಕ್ ಹೋದ್ರು ಬಿಸಿ ಅಂತ ಎತ್ತಿ ಬಿಸಾಡ್ಬಿಡ್ತಾರೆ ಅಲ್ವಾ? ನಿನ್ನ ಜೀವನದಲ್ಲಿ ನಡೆದಿರುವಂತ ಕೆಟ್ಟ ಘಟನೆಗಳು ಕೂಡ ಈ ಬಿಸಿ ಕೆಂಡದ್ ಥರಾನೇ. ಅದು ಯಾವತ್ತೂ ಆಗ್ ಹೋಗಿದೆ. ಆದ್ರೆ ಆ ನೆನಪುಗಳನ್ನ ಮಾತ್ರ ಇವತ್ತಿಗೂ ನೀನು ಯೋಚನೆ ಮಾಡಿ ಮಾಡಿ ಕೈ ಸುಡ್ಕೋತಾ ಇದೀಯ. ಹಳೆ ವಿಷಯಗಳನ್ನ ಬಿಟ್ಟು ಬೇಕಾಗಿರೋದ್ರ ಕಡೆ ಗಮನ ಕೊಡ್ಬೇಕಾಗಿರೋದು ನಿನ್ ಕೈಯಲ್ಲೇ ಇದೆ. ಮನ್ಸನ್ನ ಹಗುರ ಮಾಡ್ಕೊಳ್ಳೋದು ಕೂಡ ನಿನ್ ಕೈಯಲ್ಲೇ ಇದೆ ಅಂತ ಹೇಳ್ತಾರೆ. ನಮ್ಮ ಎಲ್ರ ಜೀವನದಲ್ಲೂ ಈ ತರ ಘಟನೆಗಳಾಗಿರುತ್ತೆ. ಹಾಗಿದ್ರೆ ಆ ಹಳೆ ಕೆಟ್ಟ ನೆನಪುಗಳನ್ನ ಮರ್ತು ಮುಂದೆ ಸಾಗೋದ್ ಹೇಗೆ? ಇದ್ರ ಬಗ್ಗೆ 2 ಹಂತದಲ್ಲಿ ನಿಮ್ಗೆ ಹೇಳ್ತೀನಿ. ಮೊದಲನೇ ಹಂತ ಆಕ್ಸೆಪ್ಟೆನ್ಸ್. ಅಂದ್ರೆ ಆಗಿರೋದನ್ನ ಒಪ್ಕೊಳ್ಳೋದು. ನನ್ನ ಜೀವನದಲ್ಲಿ ಆ ಒಂದು ಕೆಟ್ಟ ಘಟನೆ ನಡೀತು. ಆ ವ್ಯಕ್ತಿ ನನಗೆ ಮೋಸ ಮಾಡಿದ್ರು, ಅಥವಾ ನಾನು ಅನ್ಕೊಂಡಿದ್ದು ಆಗ್ಲಿಲ್ಲ. ಆ ಒಂದು ಅವಕಾಶ ನನ್ ಕೈ ತಪ್ಪ್ ಹೋಯ್ತು. ಇದು ಆಗಿರೋದು ಸತ್ಯ. ನಡೆದದ್ದನ್ನ ನಡೆದ ಹಾಗೆ ನೀವು ಮೊದ್ಲೇದಾಗಿ ಒಪ್ಕೋಬೇಕು. ನಂತರ ಇಟ್ಸ್ ಓಕೆ, ಹಾಗಾಗಿದೆ ಅಂಡ್ ಇಟ್ಸ್ ಫೈನ್. ಯಾವಾಗ ನೀವು ಒಪ್ಕೊಳ್ಳೋಕೆ ಶುರು ಮಾಡ್ತಿರೋ ಆಗ ನಿಮ್ ಮನ್ಸು ಪ್ರಶ್ನೆ ಕೇಳೋದನ್ನ ನಿಲ್ಸುತ್ತೆ. ಯಾವಾಗ ಪ್ರಶ್ನೆಗಳು ನಿಲ್ಲುತ್ತೋ ಆಗ ಅರ್ಧಕ್ಕರ್ಧ ನಿಮ್ಮ ಮನ್ಸಲ್ಲಿರುವಂತ ನೋವು ಕಡಿಮೆ ಆಗುತ್ತೆ. ಹಂತ 2, ಲೆಟಿಂಗ್ ಗೋ. ಅಂದ್ರೆ ಕಂಟ್ರೋಲ್ ನ ಬಿಟ್ಕೊಡುವಂಥದ್ದು. ಯಾವುದೇ ಒಂದು ಭಾರವಾದ ವಸ್ತು ಒಂದ್ 2 ನಿಮಿಷ ನೀವ್ ಇಟ್ಕೋಬಹುದು, ಒಂದ್ ತಾಸ್ ಇಟ್ಕೋಬಹುದು. ಆದ್ರೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಭಾರ ಆಗುತ್ತೆ. ಆ ವಸ್ತು ನೀವ್ ಇಟ್ಕೊಳಲ್ಲ, ಕೆಳಗ್ ಬಿಟ್ಬಿಡ್ತೀರಾ ಅಲ್ವಾ? ಸೊ ಜೀವನದಲ್ಲೂ ಅಷ್ಟೇನೆ. ಕೆಟ್ಟ ಘಟನೆಗಳನ್ನ ಎಷ್ಟು ನೀವು ಇಟ್ಕೊಂಡು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಹೋಗ್ತಿರೋ ಅದ್ ನಿಮ್ಮ ಪ್ರೆಸೆಂಟ್ ನ ಹಾಳು ಮಾಡುತ್ತೆ. ಹಾಗಂತ ಆಗಿರುವಂತ ಘಟನೆ ಅಥವಾ ನೋವನ್ನ ಕೊಟ್ಟಿರುವಂತ ವ್ಯಕ್ತಿಯನ್ನ ಕಂಪ್ಲೀಟ್ ಆಗಿ ಮರ್ತು ಬಿಡಿ ಅಂತ ನಾನ್ ಹೇಳ್ತಾ ಇಲ್ಲ. ನಾನ್ ಹೇಳ್ತಿರೋದು ಇಷ್ಟೇ, ಆ ಘಟನೆ ಅಥವಾ ಆ ನೋವು ನನ್ನ ವರ್ತಮಾನ ಅಂದ್ರೆ ಪ್ರೆಸೆಂಟ್ ನ ಹಾಳು ಮಾಡೋದಿಕ್ಕೆ ನಾನು ಬಿಡೋದಿಲ್ಲ ಅಂತ ನೀವ್ ನಿರ್ಧಾರ ಮಾಡ್ಬೇಕು. ಒಂದು ನೆನ್ಪಿಡ್ಕೊಳ್ಳಿ, ಹಿಂದೆ ಇರುವಂತಹ ಬಾಗ್ಲುಗಳು ಮುಚ್ಚಿದ್ರೇನೆ ಮುಂದೆ ಇರುವಂತಹ ಬಾಗ್ಲುಗಳು ತೆರ್ಕೊಳ್ಳೋದು. ನಿಮ್ಮ ಕೈ ತುಂಬಾ ಬರೀ ಕಹಿ ನೆನಪುಗಳು, ಕೆಟ್ಟ ಘಟನೆಗಳನ್ನ ತುಂಬಿಕೊಂಡಿದ್ರೆ ಹೊಸ ಸಂತೋಷಗಳನ್ನ ಹೇಗ್ ಹಿಡ್ಕೋತೀರಾ? ಅಲ್ಲಿ ಜಾಗ ಆದ್ರೂ ಎಲ್ಲಿರುತ್ತೆ ಅಲ್ವಾ? ಸೊ ಅದಕ್ಕೆ ಕಳ್ದ್ ಹೋಗಿರುವಂತ ವಿಷಯಗಳನ್ನ ಬಿಟ್ಟು ಮುಂದೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಹೋಗಿರೋದನ್ನ, ಕಳ್ಕೊಂಡಿರೋದನ್ನ ಪ್ರೀತಿಯಿಂದ ಬಿಟ್ಕೊಟ್ಟು ಆಗ್ಬೇಕಾಗಿರೋದನ್ನ ಮುಕ್ತ ಮನಸ್ಸಿನಿಂದ ಒಪ್ಕೊಳ್ಳಿ. ನಿಮ್ ಲೈಫ್ ಅಲ್ಲೂ ಕೂಡ ಯಾವ್ದಾದ್ರು ಕಹಿ ಘಟನೆಗಳು ಅಥವಾ ಹೋಗಿರೋ ವಿಷಯಗಳು ಕಾಡ್ತಾ ಇದ್ಯಾ? ಯಾವ್ದಾದ್ರು ಕಳ್ಕೊಂಡು ಅಥವಾ ಯಾರನ್ನಾದ್ರೂ ಕಳ್ಕೊಂಡು ನೀವು ಕೂಡ ಮೂವ್ ಆನ್ ಆಗೋದನ್ನ ತುಂಬಾ ಕಷ್ಟ ಪಡ್ತಿದ್ದೀರಾ ಅಥವಾ ಅದರಿಂದ ಹೊರಗ್ ಬಂದಿದ್ದೀರಾ? ನಿಮಗೆ ಈ ವಿಷಯದ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಷಯ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಶೇರ್ ಮಾಡಿ. ಜೊತೆಗೆ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಮತ್ತಷ್ಟು ನಿಮ್ಮ ಮನಸ್ಸಿಗೆ ಹತ್ರ ಆಗುವಂತ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ಸೊ ಅಂಟಿಲ್ ದೆನ್, ಟೇಕ್ ಕೇರ್, ಹ್ಯಾಪಿ ಲಿವಿಂಗ್.